ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸೈನ್ಸ್ ವರ್ಕಿಂಗ್ ಮಾಡೆಲ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಸೈನ್ಸ್ ವರ್ಕಿಂಗ್ ಮಾಡೆಲ್ನ ನಾವು ಇನ್ಸ್ಪಿರೇಷನ್ ಅವಾರ್ಡ್ ಪ್ರಾಜೆಕ್ಟ್ಗಳಿಗೆ ನಾವು ಬಳಸ್ಕೊಳ್ಬೋದು. ನಾವು ಈ ಸೈನ್ಸ್ ಪ್ರಾಜೆಕ್ಟಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂತ ನಾವು ಇದರಲ್ಲಿ 3 ರೀತಿಯ ಸೈನ್ಸ್ ವರ್ಕಿಂಗ್ ಮಾಡೆಲ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮೊದಲನೇದಕ್ಕೆ ಏನಂದರೆ ಸ್ಕೇರ್ ಕ್ರೋ ಅಂತ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ಒಂದು ಬೆದರು ಬೊಂಬೆ, ಒಬ್ಬ ಮನುಷ್ಯನ ಚಿತ್ರವನ್ನು ಬರೆದು ಅದನ್ನು 360 ಡಿಗ್ರಿನೂ ರೊಟೇಟ್ ಮಾಡುವ ಹಾಗೆ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ, ಈ ನಮ್ಮ ಬೆಳೆ ಏನಿರುತ್ತೋ ಆ ಬೆಳೆಗಳನ್ನ ನಾವು ಬಚಾವ್ ಮಾಡ್ತೀವಿ. ಯಾಕಂದರೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಅನಿಮಲ್ಗಳು, ಬರ್ಡ್ಗಳು ಎಲ್ಲ ಬಂದು ನಾವೇನು ಬೆಳೆದಿದ್ವಿ ಅದೆಲ್ಲ ತಿನ್ಕೊಂಡು ಹೋಗುತ್ತೆ. ನಾವು ಈ ಥರ ಸ್ಕೇರ್ ಕ್ರೋನ ಇಂಪ್ಲಿಮೆಂಟ್ ಮಾಡಿದಾಗ ಅದು 360 ರೊಟೇಟ್ ಆಗ್ತಾ ಇರುತ್ತೆ. ಯಾವುದೇ ದಿಕ್ಕಲ್ಲಿ ನೋಡಿದಾಗೂ ಬರ್ಡ್ಗಳಿಗೆ, ಅನಿಮಲ್ಗೆ ಏನನ್ಸುತ್ತೆ, ಇಲ್ಲಿ ಯಾರೋ ಮನುಷ್ಯರಿದ್ದಾರೆ ಅನಿಸುತ್ತೆ. ಆಗ ಆ ಬರ್ಡ್ಗಳು, ಪ್ರಾಣಿಗಳು ಇಲ್ಲಿ ಬಂದು ನಮ್ಮ ಕ್ರಾಪ್ನ ಹಾಳು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಸ್ಕೇರ್ ಕ್ರೋನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಯಾವ ರೀತಿ ಈ ಸ್ಕೇರ್ ಕ್ರೋ ವರ್ಕ್ ಆಗುತ್ತೆ ಅಂತ. ಈಗ ನಿಮ್ಗೆ ಅರ್ಥ ಆಗ್ಬೋದು, ಇದು ರೊಟೇಟ್ ಆಗ್ತಾ ಇರೋದ್ರಿಂದ ಯಾವುದೇ ಬರ್ಡು, ಅನಿಮಲ್ ಯಾವುದೇ ಪ್ಲೇಸಲ್ಲಿ ನೋಡಿದ್ರು ಕೂಡ ಇಲ್ಲಿ ಒಂದು ಮನುಷ್ಯ ಇದ್ದಾನೆ, ನಾವು ಇಲ್ಲಿ ತೋಟಕ್ಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅದಕ್ಕೆ ಒಂದು ಭಾವನೆ ಬರುತ್ತೆ. ಆಗೇನಾಗುತ್ತೆ, ನಮ್ಮ ಬೆಳೆ ಸೇಫ್ ಆಗುತ್ತೆ. ನಮ್ಮ ಬೆಳೆ ಏನು ಬೆಳೆದಿರ್ತೀವೋ ಅದು ನಮಗೆ ದೊರೆಯುತ್ತೆ. ನಮ್ಮ ಬೆಳೆ ಹಾಳಾಗೋದಿಲ್ಲ ಈ ಬರ್ಡ್ಗಳಿಂದ, ಅನಿಮಲ್ಗಳಿಂದ. ಅದೇ ರೀತಿಯಲ್ಲಿ ನಾವು ಎರಡನೇದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಾವು ಅಗ್ರಿಕಲ್ಚರಲ್ ಫೀಲ್ಡಲ್ಲೂ ಫಾರ್ಮರು ಕೂಡ ಸೋಲಾರ್ ಎನರ್ಜಿನ ಬಳಸ್ಕೊಳ್ಬೋದು. ನಮ್ಮ ಸೌರಶಕ್ತಿನ ನಾವು ಬಳಸ್ಕೊಂಡು ನಾವು ನಮ್ಮ ಮನೆಗೆ, ತೋಟದ ಮನೆಗೆ ನಾವು ಲೈಟನ್ನು ಹಾಕ್ಸ್ಕೊಳ್ಬೋದು. ಸ್ಟ್ರೀಟ್ ಲೈಟ್ಗಳಿಗೂ ನಾವು ಸೋಲಾರ್ ಎನರ್ಜಿನ ಬಳಸ್ಕೊಳ್ಬೋದು ಅನ್ನೋದನ್ನು ನಾವು ಇಲ್ಲಿ ಈ ವರ್ಕಿಂಗ್ ಮಾಡಲಲ್ಲಿ ನಿಮ್ಗೆ ತೋರಿಸಿದ್ದೀವಿ. ಈಗ ಮೂರನೆಯ ವರ್ಕಿಂಗ್ ಮಾಡಲ್ ಇದರಲ್ಲಿ ನಾವೇನು ತೋರ್ಸೋಕ್ಕೆ ಹೋಗಿದ್ದೀವಿ ಅಂದರೆ, ನಾರ್ಮಲ್ಲಾಗಿ ನಾವು ಅಗ್ರಿಕಲ್ಚರಲ್ಲಿ ಏನು ಬೆಳಿತೀವೋ, ಈ ಸೀಡ್ಸ್ ಏನು ಬೆಳಿತೀವೋ ಅದನ್ನು ನಾರ್ಮಲ್ಲಾಗಿ ಡ್ರೈ ಮಾಡೋದಕ್ಕೆ ಒಂದು ಏರಿಯಾದಲ್ಲಿ ನಾವು ಹಾಕಿದಾಗ ಅಲ್ಲಿ ಸಡನ್ನಾಗಿ ರೈನ್ ಬರೋ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ರೈನ್ ಬಂದಾಗ ಏನಾಗುತ್ತೆ, ನಾವು ಸೀಡ್ಸ್ ಏನು ಡ್ರೈ ಮಾಡೋಕೆ ಹಾಕಿರ್ತೀವೋ ಆ ಸೀಡ್ಸ್ಗಳಿರ್ಬೋದು, ಬೇರೆ ಏನೇ ಇರ್ಬೋದು, ಅದೆಲ್ಲ ಕಂಪ್ಲೀಟ್ ವೆಟ್ ಆಗಿಬಿಡುತ್ತೆ. ನಾವು ಅದಕ್ಕೋಸ್ಕರ ಏನು ಮಾಡಿದ್ವಿ, ಒಂದು ಸೆಪ್ರೇಟ್ ಸೀಡ್ಸ್ ಡ್ರೈಯಿಂಗ್ ಏರಿಯಾ ಅಂತ ಇಂಪ್ಲಿಮೆಂಟ್ ಮಾಡಿ, ಆ ಸೀಡ್ ಡ್ರೈಯಿಂಗ್ ಏರಿಯಾ ಇನ್ ಕೇಸ್ ಏನಾದರೂ ರೈನ್ ಬಂದಾಗ ಇಲ್ಲೊಂದು ರೈನ್ ಡಿಟೆಕ್ಟರ್ ಒಂದು ಇಂಪ್ಲಿಮೆಂಟ್ ಮಾಡಿದ್ವಿ. ರೈನ್ ಬಂದಿದ ತಕ್ಷಣ ಇದೇನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ ರೈನ್ ಬರ್ತಾ ಇದೆಯಾ ಅಂತ. ಆಗೇನಾಗುತ್ತೆ, ಇಲ್ಲಿ ಏನು ನಾವು ವಿಂಡೋ ಇಟ್ಟಿದೀವ ಈ ವಿಂಡೋ ಕ್ಲೋಸ್ ಆಗಿಬಿಡುತ್ತೆ. ಆಗೇನಾಗುತ್ತೆ, ಈ ಸೀಡ್ಸ್ ಕಂಪ್ಲೀಟ್ ಆಗಿ ಸೇವ್ ಆಗುತ್ತೆ ರೈನಿಂದ. ಇಲ್ಲಾಂದ್ರೆ ಏನಾಗುತ್ತೆ, ರೈನಿಂದ ಇದು ನಾವು ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಈ ಸೀಡ್ಸ್ ಏನು ಡ್ರೈಗೆ ಹಾಕಿರ್ತೀವೋ ಎಲ್ಲ ವೆಟ್ ಆಗಿಬಿಡುತ್ತೆ. ಆ ಸೀಡ್ಸ್ ಕಂಪ್ಲೀಟು ಹಾಳಾಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ರೈನ್ ಡಿಟೆಕ್ಟರ್ ಯೂಸ್ ಮಾಡಿದ್ದೀವಿ. ಈಗ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಯಾವ ರೀತಿಯಲ್ಲಿ ನಾವು ರೈನ್ ಡಿಟೆಕ್ಟರ್ನ ಬಳಸ್ಕೊಂಡು ನಮ್ಮ ಸೀಡ್ಸ್ನ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದೀವಿ ಅನ್ನೋದನ್ನು ನಿಮ್ಗೆ ಈಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ಈಗ ನಾವು ಇಲ್ಲಿ ವಾಟರ್ನ ಹಾಕ್ತಾ ಇದ್ದೀವಿ, ರೈನ್ ಬರ್ತಾ ಇದೆ ಅನ್ನೋ ಸಿಂಬಲಲ್ಲಿ ನೋಡಿ. ಇಲ್ಲಿ ರೈನ್ ಬಂದಿದ ತಕ್ಷಣ ಏನಾಯಿತು, ಸೀಡ್ ಡ್ರೈಯಿಂಗ್ ಏರಿಯಾ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡ್ತು. ಇದರಿಂದ ಏನಾಯಿತು, ಸೀಡ್ಸ್ ಎಲ್ಲನೂ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಆಯಿತು ರೈನಿಂದ. ನಿಮ್ಗೀಗ ಕ್ಲಾರಿಟಿ ಸಿಕ್ಕಿರ್ಬೋದು. ನಾವು ಈ ವಿಡಿಯೋದಲ್ಲಿ 3 ಡಿಫ್ರೆಂಟ್ ವರ್ಕಿಂಗ್ ಮಾಡಲ್ಸ್ನ ನಿಮಗೆ ತೋರಿಸಿದ್ದೀವಿ. ಈ ವರ್ಕಿಂಗ್ ಮಾಡಲು ನಮಗೆ ಫಾರ್ಮರ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಪ್ರತಿಯೊಂದನ್ನು ನಾವು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ರೆ ಅವರು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳುವ ಮೂಲಕ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.